ಅಣ್ಣಿಗೇರಿ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ 2026-27ನೇ ಸಾಲಿನ ವಾರ್ಷಿಕ ಆಯವ್ಯಯ ಮಂಡನೆ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಪುರಸಭೆ ಅಧ್ಯಕ್ಷರಾದಂಥ ಶಿವಾನಂದ ಬೆಳೆಹಾರ ಅವರು ಈ ಸಾಲಿನ ಉಳಿತಾಯ ಬಜೆಟ್ ಅನ್ನು ಮಂಡಿಸಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳನ್ನು ಘೋಷಿಸಿದರು. ಇನ್ನು ಬಜೆಟ್ನ ಮುಖ್ಯಾಂಶಗಳು: ಅಧ್ಯಕ್ಷ ಶಿವಾನಂದ ಬೆಳೆಹಾರ ಅವರು ಬಜೆಟ್ ಪ್ರತಿ ಓದುತ್ತಾ ಪಟ್ಟಣದ ಸ್ವಚ್ಛತೆ, ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಇದು ಉಳಿತಾಯ ಬಜೆಟ್ ಆಗಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅನೇಕ ಜನಪರ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಈ ಮಹತ್ವದ ಸಭೆಯಲ್ಲಿ ಪುರಸಭೆಯ ಪ್ರಮುಖ ಪದಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ನಾಗಪ್ಪ ದಳವಾಯಿ ಉಪಾಧ್ಯಕ್ಷರು, ಪುರಸಭೆ ಅಣ್ಣಿಗೇರಿ, ವೈಜಿ ಗದ್ದಿಗೌಡರ್ ಮುಖ್ಯ ಅಧಿಕಾರಿಗಳು, ತಿಮ್ಮಣ್ಣ ಕೊರ್ವರ್ ಅಧ್ಯಕ್ಷರು ಸ್ಥಾಯಿ ಸಮಿತಿ, ನೀಲವ್ವ ಕುರಹಟ್ಟಿ ಅಧ್ಯಕ್ಷರು ಸ್ಥಾಯಿ ಸಮಿತಿ. ಇನ್ನು ಸಭೆಯಲ್ಲಿ ಪುರಸಭೆಯ ವಿವಿಧ ವಾರ್ಡ್ಗಳ ಸದಸ್ಯರು ಉಪಸ್ಥಿತರಿದ್ದು ಬಜೆಟ್ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸುವುದಾಗಿ ಈ ಸಂದರ್ಭದಲ್ಲಿ ನಿರ್ಣಯಿಸಲಾಯಿತು. ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದ ಕೋನಟಿಯವರಿಗೆ ಪುರಸಭೆಯಿಂದ ಅಣ್ಣಿಗೇರಿ ಜನತೆಗೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸನ್ 2026-27 ಸಾಲಿನ ಆಯವ್ಯಯವನ್ನು ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು, ಸರ್ವೇ ಜನ ಸುಖೋಭವ ಭವಂತಿ ಎಂಬ ಶಾಸ್ತ್ರೋಕ್ತಿಯ ಮೇಲೆ ತಯಾರಿಯಾಗಿದ್ದು, ಈ ತಯಾರಿಯಲ್ಲಿ ಶ್ರಮಿಸಿದ ಎಲ್ಲ ಅಧಿಕಾರಿಗಳಿಗೆ, ಶಾಖಾ ಮುಖ್ಯಸ್ಥರಿಗೆ, ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಇದೇ ಸಂದರ್ಭದಲ್ಲಿ ತಮ್ಮ ಅಮೂಲ್ಯ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡಿದ ಹಿರಿಯ ನಾಗರಿಕರಿಗೆ, ಸದಸ್ಯರಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ, ಸ್ವಯಂ ಸೇವಾ ಸಂಸ್ಥೆ ಪ್ರತಿನಿಧಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಇನ್ನು ಮುಂದೆ ಪಟ್ಟಣದ ಎಲ್ಲ ನಾಗರಿಕರು ನಮ್ಮ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಲು ಕೈಗೂಡಿಸಬೇಕೆಂದು ಹಾಗೂ ಈ ನಿಟ್ಟಿನಲ್ಲಿ ತಾವೆಲ್ಲರೂ ನೀಡುವ ಸಲಹೆ, ಸೂಚನೆ, ಸಹಕಾರ ಹಾಗೂ ಮಾರ್ಗದರ್ಶನ ಅತ್ಯಮೂಲ್ಯವೆಂದು ಭಾವಿಸುತ್ತೇನೆ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಮುಂಗಾರು ಬಜೆಟ್ನ 26-27 ಸಾಲಿನ ಆಯವ್ಯಯವನ್ನು ಮುಂದೆ ಮಂಡಿಸಿದ್ದಾರೆ. ಈ ಆಯವ್ಯಯದ ಮೇಲೆ ಒಂದು ಏನಾದರೂ ಮಾತನಾಡಿದ್ರೆ ನಾವು ಮಾತಾಡಬೇಕು. ಆಮೇಲೆ ಈ ಬಜೆಟ್ಗೆ ತಾವೆಲ್ಲ ಮೂಲೆಯನ್ನು ಕೊಡಬೇಕು ಅಂತೇಳಿ ನಮ್ಮೆಲ್ಲ ಪರವಾಗಿ ನಾನು ಹೋಗ್ಬೇಕು. ಎಲ್ಲರಿಗೂ ಈ ಬಜೆಟ್ ಮೀಟಿಂಗ್ಗೆ ಸ್ವಾಗತ ಕೊಡ್ತೀವಿ. ಹಾಗೂ ಈ ಬಜೆಟ್ನಲ್ಲಿ ಒಂದೇ ಒಂದು ಏನಂತಂದರೆ ಅಲ್ಪಸಂಖ್ಯಾತರಿಗೆ ಕಲ್ಯಾಣ ನಿಧಿಯಿಂದ ಯಾರು ಬಂದಿದೆ ಇದು ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿಲ್ಲ ಇಲ್ಲ ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಹಾಗೂ ಅಲ್ಪಸಂಖ್ಯಾತರನ್ನು ಕನ್ಸಿಡರ್ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ಆಲ್ರೆಡಿ ಓದಿರುವ 1 ಕೋಟಿ ಈಗ 2 ಕೋಟಿ ಬಂದಿದೆ. 2 ಕೋಟಿ ಕನ್ಸಿಡರ್ ಮಾಡಿರ್ತೀವಿ. ಒಂದು ರಿಕ್ವೆಸ್ಟ್ ಮಾಡಿದೆ ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ವಿಚಾರಕಾರಿಗಳೇ ಹಾಗೂ ಎಲ್ಲ ಚೇರ್ಮನ್ಗಳೇ ಹಾಗೂ ಅದನ್ನ ಕ್ಲೀನ್ ಮಾಡಿಸಿ ಅದೇನು ಈ ಕಡೆ ಗಿಡ ಹಚ್ಚಿ ಒಟ್ಟೇನಾರ ಅದು ಇದು ಏನಾರ ಮಕ್ಕಳು ಆಟ ಅಲ್ಲೇನಾರ ಮಾಡಕ್ ಈ ಕ್ವಶನ್ ನಿಮ್ ಕಡೆ ಜಾಗ ಇಲ್ಲ ಎಲ್ಲಿ ಮಠ ಜಾಗ ಐತಲ್ರಿ ಕೊರೋನಾದಿಂದ ಅಲ್ಲಿ ಫುಟ್ಪಾತ್ ಬಿಟ್ಟಿರಿ. ಫುಟ್ಪಾತ್ ಬಿಟ್ಟಲ್ಲಿ ಆ ಕಡೆ ಈಚೆ ಕಡೆ ಏನು ಕೊರೋನಾ ಇದ್ರೆ ಅದು ಪೂರ್ತಿ ಗಾರ್ಡನ್ ಮಾಡ್ತೀವಿ. ನಮ್ಮ ಅಣ್ಣಿಗೇರಿ ಏನೋ ಬೋರ್ಡ್ ಹಾಕಲ್ಲ ನಮ್ಮ ನೀವು ಗಮನಕ್ಕೆ ಹೋಗ್ಬೇಕು. ಅದಕ್ಕೆ ಈಗ ಬಜೆಟ್ನಾಗ ಏನ್ ಮಾಡಿರಿ, ಉತ್ಸವ ಅವರತ್ತಿ ಬಂದ್ ಮಾಡೋದು ನಾವು ಬಿಟ್ಟು ಸಾಂಕೇತಿಕವಾಗಿ ಅದನ್ನ ಉತ್ಸವ ಮಾಡ್ಬೇಕಾಗಿದೆ. ಮುಖ್ಯಮಂತ್ರಿ ಬಳಿ ಕಾಟವತ್ತು ಇದ್ರ ಮುಖಾಂತರ ಪ್ರತಿಭಟನೆ ಅಂತ ಹೇಳ್ಬಹುದಾಗಿತ್ತು. ನಾವು ಉತ್ಸವ ಹೇಗಾರ ಮಾಡುವಾಗ ಮಾಡಿ ಅಮೃತೇಶ್ವರ ದೇವಸ್ಥಾನದಲ್ಲಿ ಮಾಡಿ ಅಲ್ಲಾರ ಮಾಡಿ ಜನರ ಗಮನ ಸೆಳೆದು ನಮ್ಮ ಪಂಪ ಪ್ರಶಸ್ತಿ ಇಲ್ಲಿ ಆಗ್ಬೇಕು, ಪಂಪ ಉತ್ಸವನೂ ಇಲ್ಲಿ ಆಗ್ಬೇಕು. ಇನ್ನು ಒಮ್ಮೆ ಮುಖ್ಯಮಂತ್ರಿ ಬಂದಾಗ ಮತ್ತೆ ಬಂದಿಲ್ಲ. ಇದು ಕೆಲಸ, ಇದು ಪುರಸಭೆ ಕೆಲಸ. ಇದು ಪಂಪನ ನಾಡಿನ ಬಗ್ಗೆ ಒತ್ತಾಯ ಮಾಡೋದು ಇದು ಇರಬೇಕಾಗಿರ್ತದೆ ಅನ್ನುವಂಥ ವಿಚಾರ ನಮ್ಗೆ. ಅದಕ್ಕೆ ಸಾಹೇಬ್ರ ಇದನ್ನ ಪಂಪನ ಉತ್ಸವ ಮತ್ತು ಅದಕ್ಕೆ ಅಷ್ಟಿದ ಬಜೆಟ್ನಾಗ ವ್ಯಯ ಮಾಡ್ತೀರಿ. ಆಮೇಲೆ ಸಾಂಸ್ಕೃತಿಕವಾಗಿ ಪಂಪನ ಪ್ರಶಸ್ತಿ ಸಾಂಕೇತಿಕವಾಗಿ ಕೊಡುಗರೆ ಮಾಡಿ ಮಾತ್ರ
ಪಂಪ ಪ್ರಸಿದ್ಧಿ ಅವರಿಗೆ ಕೊಟ್ಟಿಲ್ಲ. ಪುರಸಭೆಯಿಂದ ಯಾರಿಗಾರು ಕೊಡೋದು ಈಗ ಅಂತ ಅವ್ರಿಗೆ ಸ್ವಲ್ಪ ಅವ್ರಿಗೆ ಇದನ್ನು ಕೊಡೋದು. ಈಗ ಪಾಪ ನಮ್ಮ ಈರಣ್ಣ ಕೊಟ್ಟಾನ, ಮತ್ತೆ ಬೇರೆ ಯಾರ್ಯಾರು ಕೆಲವು ಪ್ರಸಿದ್ಧಿ ಕಲ್ಲೂರು ಕೊಟ್ಟಾನ. ಹಂಗ ಈಗ ನಾವು ಪುರಸಭೆಯಿಂದ ಪಂಪನ ಒಂದು ಇದಕ್ಕಾಗಿ ಯಾವ್ದಾರ ಒಂದು ವ್ಯವಸ್ಥೆ ಪಂಪನ ಬಗ್ಗೆ ಈಗ ಒಂದು ಅದು ಅರ್ಥ ಆಯ್ತು, ಅದನ್ನ ಬಿಟ್ಟು ಮತ್ತೆ ಈಗ ಆಮೇಲೆ ಸೈಡ್ ಸೈಡ್ ವಿಚಾರ ಇಲ್ಲೇ ಬೇಕಂತಂದ್ರೆ ನಮ್ಮಿಂದ ಇಲ್ಲಿ ಈಗ ಶೈಕ್ಷಣಿಕವಾಗಿ ಈಗ ಇದು ನೀವು ಗದಗ ಮುನ್ಸಿಪಲ್ ನೋಡಿ, ನೀವು ಅವ್ರೊಂದು ಸಾಲಿನ ನಡೆಸ್ತಾರೆ. ಶೈಕ್ಷಣಿಕವಾಗಿ ನಮ್ಮಲ್ಲಿ ಏನಿತ್ತು ನೋಡು, ಬಹಳಷ್ಟು ಇವತ್ತು ನಾನು ಹೇಳಿದ್ದೀನಿ ಶೈಕ್ಷಣಿಕ ಮೊನ್ನೆ ಮೇಡಮ್ ಅವ್ರ ಮುಂದೆ ಹೇಳಿದ್ದೀನಿ, ಕೆಲವೊಂದು ಟೆಕ್ನಿಕಲ್ ಆಗಿ ಅವರೇ ಕೊಡ್ಬೇಕು ಮಹಿಳಾ ಸದಸ್ಯರು ಧರ್ಮಸ್ಥಳಕ್ಕೆ ಅಲ್ಲಿ ಡಾಟಾ ಪಡ್ಕೋಬೋದು. ಕೆಲವು ವಿಷಯಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತೀನಿ. ಸೌಂದರ್ಯೀಕರಣದ ಬಗ್ಗೆ ನಮ್ಮ ವಾರ್ಡ್ನಲ್ಲಿ ಅದೊಂದು ಭಾಳ ದಿನದಿಂದ ಬೇಡಿಕೆ ಇದೆ. ಏನಾರ ಆಗಲಿ ಇದು ನಮ್ಮ ಅವಧಿ ಮುಗಿದೊಳಗೆ ಅದಕ್ಕೆ ಏನೇನು ಒಳಗೆ ಆರ್ಥಿಕ ಸಂಬಂಧಗಳು ನಮಗೆ ಫ್ಲೇವರ್ಸ್ ಹಾಕಿ ನೀವು ಡಿಸೈನ್ ಮಾಡಿಸ್ತೀವಿ, ಅದನ್ನು ಏನು ಮಾಡಿಲ್ಲ ನಮ್ಗೆ ಗೊತ್ತಾಗತ್ತಂದ್ರೆ ಸ್ವಲ್ಪ ಬಣ್ಣ ಹಚ್ಚಿರ್ತೀವಿ. ಇದು ಇನ್ನೊಂದು ವಿಷಯ ಸರ್, ವಾರ್ಡ್ ವೈಸ್ ಏನು ನೀವು ಕೆಲಸ ಕೇಳ್ತೀರಲ್ಲ, ಸ್ವಲ್ಪ ವಾರ್ಡ್ ಮೆಂಬರ್ಗೆ ಕೇಳಿದ್ರು. ಆಮೇಲೆ ವಾರ್ಡ್ ಒಳಗೆ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ವಾರ್ಡ್ ಮೆಂಬರ್ಗೆ ತಿಳಿಸ್ತಾರೆ. ನಮ್ಗೆ ಕೆಲವೊಂದು ಮೆಂಬರ್ಗಳಿಗೆ ಗೊತ್ತನ ಆಗೋದಿಲ್ಲ ವಾರ್ಡ್ ಒಳಗೆ ನಾನು ಏನು ಕೆಲಸ ಮಾಡ್ತಾರೆ ಅಂತೇಳಿ. ಸರ್ ಅದೊಂದು ನಂದೇನು ಅವಧಿಯಲ್ಲಿ ಸ್ವಲ್ಪ ಇದೆ, ಅಷ್ಟರೊಳಗೆ ಏನಾದ್ರು ಮಾಡಿಸಿ ವಾರ್ಡ್ ಒಳಗೆ ಏನಾದ್ರು ಬಂದ್ರೆ ಸ್ವಲ್ಪ ವಾರ್ಡ್ ಮೆಂಬರ್ ಸ್ವಲ್ಪ ಆಮೇಲೆ ನಮ್ಮ ಗಾರ್ಡನ್ ಏನಂತ ನಾವು ಭಾಳ ದಿನ ಕೆಲಸ ಅದನ್ನು ಹೆಂಗೆ ಮಾಡಿ ವಾರ್ಡ್ ವೈಸ್ ಏನೇನು ಕೆಲಸ ಬರ್ಕೊಡ್ತೀವಿ ಎಲ್ಲರೂ ಬರ್ಕೊಡ್ತೀವಿ. ಈಗ 2 ಕೋಟಿ ಅದೇನು ಸ್ಯಾಂಕ್ಷನ್ ಆಗಿದೆ ಹೇಳಿ, ಅದೇನು ವಾರ್ಡ್ ವೈಸ್ ಏನೇನು ಕೆಲಸ ಅನ್ನೋದು ಸ್ವಲ್ಪ ಎಲ್ಲ ತಿಳಿಸ್ಬೇಕು. ಅದೊಂದು ಕಾಪಿ ಕೊಟ್ಬಿಡಲ್ಲ. ಆಮೇಲೆ ನಾವು ಲೈಟಿಂಗ್ ಕಂಬ ಹೇಳಿದ್ವಿ, ಅದನ್ನು